ಪೆಹಲ್ಗಾಮ್ ಅಟ್ಯಾಕ್ ಭದ್ರತಾ ಲೋಪ ಅಂದ್ರ ಈಗಾಗಿರೋದೇನು? ಒಬ್ಬನೇ ವ್ಯಕ್ತಿ ಬಂದು ಭಯೋತ್ಪಾದಕತೆ ಮಾಡಾಕತ್ತಾನಂದ್ರ ಎಲ್ಲಿ ಹೋಗೈತಿ ನಮ್ಮ ಸಮಾಜ? ಲೋನ್ ಉಲ್ಫ್ ಅಟ್ಯಾಕ್ ಅಂದ್ರ ಏನ್ ಗೊತ್ತೇನ್ರಿ? ಕಲ್ಮಾ ಓದಿಲ್ಲ ಅನ್ನೋದಕ್ಕಾಗಿ ಇಬ್ರು ಹಿಂದೂಗಳನ್ನ ಕೊಲ್ಲೋಕ ಪ್ರಯತ್ನ ಪಟ್ಟ. ಐಸಿಸ್ ಪತ್ರದಾಗಿದ್ದಂಗ ಈತ ಫಾಲೋ ಮಾಡಾಕತ್ತಿದ್ದ. ಅಫ್ಘಾನಿಸ್ತಾನದ ಹೆಂಡತಿ, ಪಾಕಿಸ್ತಾನದ ಏಜೆಂಟ. ಇವ ಏನ್ ಮಾಡಾಕತ್ತಿದ್ದ? ಪೆಹಲ್ಗಾಮ್ ದಾಳಿಯಾಗಿ ಇತ್ತೀಚೆಗಷ್ಟ ಒಂದು ವರ್ಷ ಆಗೈತಿ. ಯಪ್ಪ, ಎಂತ ದುರ್ಘಟನೆ ನಡೀತು ನಮ್ಮ ದೇಶದಾಗ, ಅಮಾಯಕರ ಪ್ರಾಣ ಹೋತಲ್ಲ ಅಂತ ಬಹಳಷ್ಟು ಮಂದಿ ಅದನ್ನ ನೆನೆಸ್ಕೊಂಡು ದುಃಖ ಪಟ್ಟೇವಿ. ಇಂಥ ಘಟನೆಗಳಿಂದ ಭಾರತೀಯರು ಎಂಥ ಪಾಠ ಕಲಿಬೇಕು, ಇದಕ್ಕ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಅಂತ ಯೋಚನೆ ಮಾಡಾಕತ್ತಿದ್ವಿ. ಯೋಚನೆ ಮಾಡೋ ಸಂದರ್ಭದಾಗ ಪೆಹಲ್ಗಾಮ್ ರೀತಿಯ ಇನ್ನೊಂದು ಅಟ್ಯಾಕ್ ಮುಂಬೈ ಒಳಗೆ ನಡೆದೈತಿ. ಇಲ್ಲಿ 10-15 ಮಂದಿ ಟೆರರಿಸ್ಟ್ಗಳು ಬಂದು ಅಟ್ಯಾಕ್ ಮಾಡಿಲ್ಲ, ಒಬ್ಬನೇ ಒಬ್ಬ ಮನುಷ್ಯ. ಅನ್ಫಾರ್ಚುನೇಟ್ಲಿ ಅವ ಭಾರತದಾಗ ಇದ್ಕೊಂಡ ಈ ರೀತಿಯ ಕೆಲಸ ಮಾಡ್ಯಾನ. ಶಾಕ್ ಆಕೈತ್ರಿ, ಏನಪ್ಪಾ ಇದು, ಇಂಥ ಘಟನೆ ನಡೆದೈತಲ್ಲ ಅಂತ. ಮುಂಬೈನ ಮೀರಾ ಬಯಂದರ್ ಅನ್ನೋ ಜಾಗದಾಗ ಒಬ್ಬ ಮುಸ್ಲಿಂ ವ್ಯಕ್ತಿ, ಮತಾಂಧ ಮನಸ್ಥಿತಿಯ ವಿಕೃತ ಮನಸ್ಥಿತಿಯ ಒಬ್ಬ ಮುಸ್ಲಿಂ ವ್ಯಕ್ತಿ ಮುಂಜಾನೆ 4 ಗಂಟೆಗೆ ಇನ್ನ ನಸುಕಿನ ಜಾವ ಬಂದು ಇಬ್ರು ವಾಚ್ಮೆನ್ಗಳನ್ನ ಅಂದ್ರೆ ಭದ್ರತಾ ಸಿಬ್ಬಂದಿಗಳನ್ನ ಯಾವ ಧರ್ಮದವರು ಅಂತ ಕೇಳ್ತಾನ. ಅವರು ಹಿಂದೂಗಳು ಅಂತ ಗೊತ್ತಾಗ್ತೈತಿ. ಹಿಂದೂಗಳು ಅಂತ ಗೊತ್ತಾದ್ಮೇಲೆ ನಾ ಹೇಳಿಕೊಡ್ತೀನಿ ಕಲ್ಮಾ, ಅದನ್ನ ಓದು ಅಂತಾನ. ಅವ್ರು ಯಾಕೆ ಅದು ಓದಬೇಕು? ಅವರ ಧರ್ಮದಾಗ ಕಲ್ಮಾ ಅನ್ನೋ ಪದಾನ ಇಲ್ಲ. ಇನ್ನೊಬ್ಬರ ಧರ್ಮದ ಕಲ್ಮವನ್ನು ಅವ್ರು ಯಾಕೆ ಓದಬೇಕು? ಅವ್ರಿಗೆ ಇಷ್ಟ ಆಗೋದಿಲ್ಲ, ನಾವು ಓದೋದಿಲ್ಲ ಅಂತಾರೆ. ಆತನ ವಿಕೃತ ಮನಸ್ಥಿತಿಯಾಗ ಜಾಗೃತ ಆಗ್ತೈತಿ. ಮತಾಂಧ ಮನಸ್ಥಿತಿ ಈ ಮನುಷ್ಯ ಅವರಿಬ್ಬರಿಗೂ ಚೂಪಾದ ವಸ್ತುವಿನಿಂದ ಚುಚ್ಚುತ್ತಾನ. ಯಾವ ಕಾರಣಕ್ಕಾಗಿ? ಕಲ್ಮಾ ಹೇಳಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಚುಚ್ಚಿ ಸಾಯಿಸೋ ಹಂತಕ್ಕೆ ಬರ್ತಾನ. ಅಲ್ಲಿ ಸ್ವಲ್ಪ ಮಟ್ಟಿನ ಜಗಳ, ಆ ರೀತಿಯ ಘಟನೆಗಳು ನಡೆದಾಗ ಆತ ತಪ್ಪಿಸ್ಕೊಂಡು ಓಡ್ ಹೋಗ್ತಾನ. ರಾಜ್ಕುಮಾರ್ ಮಿಶ್ರಾ, ಸುಬ್ರತೋ ರಮೇಶ್ ಇವರಿಬ್ಬರಿಗೂ ಗಾಯ ಜಾಸ್ತಿ ಆಗ್ಯಾವ. ಈಗಾಗಲೇ ಇವರು ಚಿಕಿತ್ಸೆಯನ್ನ ಪಡಿಯಾಕತ್ತಾರ. ಏನು ಚುಚ್ಚನಲ್ಲ ಈ ಮನುಷ್ಯ, ಅವನ ಹೆಸರು ಝೈನ್ ಜುಬೇರ್ ಅನ್ಸಾರಿ. ಇವ 19 ವರ್ಷ ಅಮೇರಿಕಾದಾಗ ಇದ್ದು ಬಂದಾನಂತ್ರಿ. ಇವ 90 ನಿಮಿಷದಾಗ ಮುಂಬೈ ಪೊಲೀಸರಿಗೆ ಸಿಕ್ಕಾನ. ಅರೆಸ್ಟ್ ಮಾಡ್ಕೊಂಡು ಇವನ್ನ ವಿಚಾರಣೆ ಮಾಡ್ಯಾರ. ಇವನ ಮನೆಗೆ ಹೋಗಿದ್ದು ಮುಂಬೈ ಪೊಲೀಸರಿಗೆ ಗಾಬರಿ ಆಗಿತ್ತು. ಅಲ್ಲಿ ಸಿಕ್ಕಿರುವ ಮಾಹಿತಿಯನ್ನ ನೋಡಿ ಅವರಿಗೆ ಭಾರತದಾಗಿರೋ ಇಂಥ ಟೆರರಿಸ್ಟ್ ಮನಸ್ಥಿತಿಯ ಮಂದಿಗೆ ಏನು ಮಾಡಬೇಕು ಅಂತ ಗಾಬರಿ ಆಗೈತಿ. ಏನಂತದಿತ್ತು ಅಂದ್ರೆ, ಅವನ ಹೆಂಡತಿ ಏನದಾಳಲ್ಲ ಆಕಿ ಅಫ್ಘಾನಿಸ್ತಾನದಕ್ಕಿ. ಇವ 19 ವರ್ಷ ಅಮೇರಿಕಾದಾಗ ಇಸ್ಲಾಮಿಕ್ ಮನಸ್ಥಿತಿಯನ್ನ ಜಾಗೃತ ಮಾಡ್ಕೊಳಕ್ ಹೋಗಿದ್ದ. ಇವನ ಮನೆಯೊಳಗೆ ಐಸಿಸ್ನ ಒಂದು ಪತ್ರ ಇತ್ತಂತ, ಲಿಖಿತ ಪತ್ರ. ಅದರೊಳಗೆ ಖಿಲಾಫತ್ ಬಗ್ಗೆ ಮೆನ್ಷನ್ ಇತ್ತಂತ. ಖಿಲಾಫತ್ ಅಂದ್ರೆ ಇಸ್ಲಾಂ ರಾಷ್ಟ್ರವನ್ನ ಕಟ್ಟೋದ್ರತ್ತ ಅವರ ಗುರಿ ಇರಬೇಕು. ಇಸ್ಲಾಂ ರಾಷ್ಟ್ರವನ್ನ ಕಟ್ಟುತ್ತಾ ಅವರ ಪ್ರಾಣವನ್ನ ಬಿಟ್ಟರೂ ಪರವಾಗಿಲ್ಲ, ಗುರಿ ಮಾತ್ರ ಅದೇ ಆಗಿರಬೇಕು. ಈ ರೀತಿಯ ಪ್ರಚೋದನಾಕಾರಿ ಹೇಳಿಕೆಗಳು ಆ ಪತ್ರದಾಗಿದ್ದು. ಲೋನ್ ಉಲ್ಫ್ ಅಟ್ಯಾಕ್ ಅಂದ್ರ ಒಬ್ಬನೇ ವ್ಯಕ್ತಿ ದಾಳಿ ಮಾಡೋದು, ಅದ್ರೊಳಗೆ ಮೆನ್ಷನ್ ಇತ್ತು. ಒಂದೇ ತೋಳದ ದಾಳಿ, ಹೆಂಗೆ ಕುತ್ತಿಗೆಗೆ ಹಿಡಿತೈತಲ್ಲ ತೋಳ, ಆ ರೀತಿ ದಾಳಿ ಮಾಡೋದು. ಆ ರೀತಿ ಯಾಕೆ ದಾಳಿ ಮಾಡ್ತಾನ ಒಬ್ಬ ಮನುಷ್ಯ ಅಂದ್ರೆ, ಅವನಿಗೆ ಟ್ರೈನ್ ಮಾಡಿರ್ತಾರ, ಬ್ರೇನ್ ವಾಶ್ ಮಾಡಿರ್ತಾರ. ಇಸ್ಲಾಂ ಧರ್ಮಕ್ಕಾಗಿ, ಇಸ್ಲಾಂಗೋಸ್ಕರ ಪ್ರಾಣ ಬಿಟ್ರ ಸ್ವರ್ಗಕ್ಕೆ ಹೋಗ್ತಾರ, ಜನ್ನತ್ ನಸೀಬ್ ಆಗ್ತೈತೆ ಅವರಿಗೆ. ಅದಷ್ಟ ಅಲ್ರಿ, ಭಾರತದಾಗ ಇದ್ಕೊಂಡು ಭಾರತಕ್ಕ ದ್ರೋಹ ಬಗದ್ರ ಅಲ್ಲಾಹಾಗ ಪ್ರೀತಿ ಪಾತ್ರರಾಗ್ತಾರಂತ. ಆ ರೀತಿಯ ಬ್ರೇನ್ ವಾಶ್ ಈತನ ಮೇಲಾಗಿತ್ತು. ಆ ಲೋನ್ ಉಲ್ಫ್ ಅಟ್ಯಾಕ್ ಏನೈತಲ್ರಿ, ಅದ್ರೊಳಗೆ ಒಂದೊಂದೇ ಮೆನ್ಷನ್ ಮಾಡಿದ್ದು. ಮೊದಲು ಹಿಂದೂಗಳನ್ನ ಹಿಡಿ, ಅವ್ರನ್ನ ಕನ್ವರ್ಟ್ ಮಾಡ್ಸೋಕೆ ಪ್ರಯತ್ನ ಪಡು, ಅವರ ಬಾಯಿಂದ ಕಲ್ಮಾ ಓದಿಸು, ಒಪ್ಪಿಲ್ಲ ಅಂದ್ರೆ ಚೂಪಾದ ವಸ್ತುವಿನಿಂದ ಅವರನ್ನ ಸಾಯಿಸಿ ಬಿಡು. ಅವ್ರು ಸತ್ರೆ ನಿನ್ನ ದಾರಿ ಸುಲಭ ಆಗ್ತೈತಿ, ನಿನಗಿರುವ ಮುಳ್ಳುಗಳೊಳಗೆ ಒಂದು ಮುಳ್ಳು ಕಡಿಮೆ ಆಗ್ತೈತಿ ಅಂದ್ರ ಹಿಂದೂಗಳು ಇವರಿಗೆ ಮುಳ್ಳಾಗಿದ್ದಾರೆ. ಭಾರತದಾಗ ಖಿಲಾಫತ್ ಮಾಡಕ್ ಹೊಂಟಾರಲ್ಲ, ಇಂಥ ಮಂದಿಗೆ ಏನ್ ಅನ್ನಬೇಕು? ಪಾಕಿಸ್ತಾನ ಭಾರತದಾಗಿರೋ ಮುಸ್ಲಿಮರ ಮನಸ್ಥಿತಿಯನ್ನ ಬಳಸ್ಕೊಂಡು ಯಾವ ರೀತಿ ಉಳಿದಿರೋ ಭಾರತವನ್ನು ಕೂಡ ಇಸ್ಲಾಮಿಕ್ ಆಡಳಿತವನ್ನಾಗಿ ಮಾಡ್ಬೇಕಂತ ಮಾಡತೈತಿ. ಇದೇ ಖಿಲಾಫತ್ತಿಂದನೇ ಇರಾಕ್ ಇಂಥ ರಾಷ್ಟ್ರಗಳು ಹುಟ್ಟುಕೊಂಡು, ಪಾಕಿಸ್ತಾನ ಕೂಡ ಈಗ ಮತ್ತೆ ನಮ್ಮ ಭಾರತದಾಗೂ ಇದನ್ನ
ಎಬ್ಬಿಸ್ಬೇಕು ದಂಗೆ ಅಂತ ಎಷ್ಟೋ ಕಡೆಯಿಂದ ಪ್ರಯತ್ನಗಳು ನಡೆಯಕತ್ತಾವ. ಅದಕ್ಕೆ ಲೇಟೆಸ್ಟ್ ಸಾಕ್ಷಿ ಈ ಜುಬೇರ್. ಸದ್ಯಕ್ಕೆ ಪೊಲೀಸರು ಇವನ್ನ ಡ್ರಿಲ್ ಮಾಡಕತ್ತಾರ. ಏನೆಲ್ಲ ಮಾಹಿತಿ ಇವ ಕಕ್ಕಾವದಾನ ನೋಡ್ಬೇಕು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರ್ತೈತ್ರಿ ನನಗ. ಪೆಹಲ್ಗಾಮ್ ಅಟ್ಯಾಕ್ ಆಗಿ 27 ಅಮಾಯಕ ಜೀವಿಗಳು ಹೋದ್ರ ವಿರೋಧ ಪಕ್ಷಗಳು, ಸೋ ಕಾಲ್ಡ್ ಸೆಕ್ಯುಲರ್ ಮಂದಿ, ಪ್ರಗತಿಪರರು ಅನ್ನಿಸ್ಕೊಳ್ಳೋ ಗುಂಪಿನವರು ಏನಂದ್ರು? ಇದೊಂದು ಭದ್ರತಾ ಲೋಪ. ಇದ್ಯಾವ ರೀತಿ ಅವರು ದೇಶಕ್ಕೆ ನುಗ್ಗಿ ನಮ್ಮ ಮಂದಿನ ಕೊಂದ್ರು? ರಕ್ಷಣಾ ಪಡೆಗಳು, ಸರ್ಕಾರ ಏನ್ ಮಾಡಕತ್ತಿತ್ತು? ದೊಡ್ಡ ದೊಡ್ಡ ಗಂಟಲೆ ಪ್ರಶ್ನೆ ಮಾಡಿದ್ರು. ಸತ್ತವ್ರು ಸತ್ತು ಬಿದ್ದಿದ್ರು. ಆದ್ರೆ ಇವರಿಗೆ ಭದ್ರತಾ ಲೋಪವನ್ನ ಎತ್ತಿ ಹಿಡಿಬೇಕಿತ್ತು. ಪಾಕಿಸ್ತಾನದ ಗುಳ್ಳೇನರಿ ಬುದ್ಧಿಯಿಂದ ಇದಾಯ್ತು ಅನ್ನೋದನ್ನ ಬಾಯಿ ಬಿಟ್ಟು ಮಾತಾಡಕ್ಕಾಗ್ಲಿಲ್ಲ. ಧೈರ್ಯವಾಗಿ ಇಸ್ಲಾಂ ಭಯೋತ್ಪಾದಕತೆಯನ್ನ ಹೇಳೋ ತಾಕತ್ ಅವ್ರಿಗಿರ್ಲಿಲ್ಲ. ಅದಕ್ಕೆ ಭದ್ರತಾ ಲೋಪ ಅಂತ ಹಣೆ ಪಟ್ಟಿ ಕಟ್ಟಿದ್ರು. ನೋಡ್ರಿ, ಇವ ಭಾರತದಾಗ ಹುಟ್ಟಿ ಬೆಳೆದು ಅಮೇರಿಕಕ್ಕೆ ಹೋಗಿ ಮತ್ತು ಭಾರತಕ್ಕೆ ಬಂದಿರವ. ಇವನ ಹೆಂಡತಿ ಅಫ್ಘಾನಿಸ್ತಾನದಕ್ಕಿ. ಇವ ಇಲ್ಲಿದ್ಕೊಂಡ ಭಯೋತ್ಪಾದಕತೆಯನ್ನ ನಡ್ಸಾಕತ್ತಾನ. ಇದಕ್ಕೆ ಏನಂತೀರಿ? ಇದಕ್ಕೆ ಯಾವ ಭದ್ರತಾ ಲೋಪ ಅಂತೀರಿ? ಹಂಗೇನಾರೆ ಭದ್ರತೆ ಮಾಡಬೇಕು ಅಂದ್ರೆ ಭಾರತದಾಗಿರೋ ಪ್ರತಿಯೊಬ್ಬ ಮುಸ್ಲಿಮ್ನು ಚೆಕ್ ಮಾಡ್ಬೇಕಾಗ್ತೈತಿ. ಹಂಗೆ ಮಾಡಿದ್ರು ನಿಮಗೆ ಕಷ್ಟ ಆಗ್ತೈತಿ. ಅಲ್ಪಸಂಖ್ಯಾತರು ಕಷ್ಟದೊಳಗದಾರ, ಡೇಂಜರ್ ಒಳಗದಾರ ಅಂತ ಮತ್ತೆ ಅದನ್ನಂತೀರಿ. ಈಗ ನಿಮ್ಮ ಪ್ರಕಾರ ಇದಕ್ಕೆ ಏನಂತ ಕರಿತೀರಿ? ಈಗ ನೀವು ಗಪ್ ಚುಪ್ಪಾಗಿ ಇದ್ರ ಅರ್ಥ ಇಲ್ರಿ, ಮಾತಾಡಬೇಕು. ಭಯೋತ್ಪಾದಕತೆಗೆ ಜಾತಿ ಇಲ್ಲ, ಧರ್ಮ ಇಲ್ಲ ಅನ್ನೋರು ಪ್ರತಿಯೊಬ್ಬನೂ ಕೂಡ ಇಂಥವನ್ನೇ ಯಾಕೆ ಸಿಗಾಕತ್ತಾನ? ಆತ ಭಾರತದಾಗ ಇದ್ಕೊಂಡು ಭಾರತದ ಎಲ್ಲವನ್ನೂ ಸೌಕರ್ಯ ಸ್ವೀಕಾರ ಮಾಡಿ ಬೇರೆ ದೇಶಕ್ಕೆ ಹೋಗಿ ದುಡ್ಕೊಂಡು ಬಂದರೂ ಕೂಡ ಅವನ ಮನಸ್ಸೊಳಗಿರೋ ಮತಾಂಧತೆ ಕರಗಿಲ್ಲಲ್ಲ. ಹಿಂದೂಗಳ ಮೇಲೆ ಕಣ್ಣಿಟ್ಟು ಹಿಂದೂಗಳನ್ನ ಸಾಯ್ಸಾಕ್ ಬಂದಾನಲ್ಲ, ಇದು ಯಾವ ರೀತಿ ಮನಸ್ಥಿತಿ? ಇದು ಮತಾಂಧ ಮನಸ್ಥಿತಿ ಅಲ್ಲ ಅಂದ್ರೆ ಯಾವುದು ಅಂತ ನಮ್ಮ ವಿರೋಧ ಪಕ್ಷದವರಾಗ್ಲಿ ಅಥವಾ ಸೋ ಕಾಲ್ಡ್ ಸೆಕ್ಯುಲರ್ ಮಂದಿ, ಪ್ರಗತಿಪರರು ಅನ್ನಿಸ್ಕೊಳ್ಳೋರು ನಾವೇ ಉದ್ಧಾರ ಮಾಡ್ತೀವಿ ಅಂತ ಬೀಗೋ ಮಂದಿ ಮಾತಾಡ್ಬೇಕಾಗಿ. ಇದಕ್ಕೆ ನೀವೇನಂತೀರಿ ಅಂತ ಕ್ಲಾರಿಟಿ ಕೊಡ್ಬೇಕಾಗಿ.